ಇನ್ನೊಂದು ಈ ಕ್ಯಾನ್ಸರ್ ನಾವು ನೋಡಿದೀವಿ ಹೇಗ್ ಬರುತ್ತೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಈಗ ಗೊತ್ತಾದ್ರೆ ಏನೋ ಮಾಡಬಹುದು, ನೀವ್ ಹೇಳಿದ್ರ ಅದಕ್ಕೆ ಪ್ರಿಕಾಷನರಿ ನೀವು ಅಕ್ಸೆ ಮಜ್ಜಿಗೆನ ಇರ್ಲಿ ನಿಮ್ಗಂತೂ ಬರೀ ಕ್ಯಾನ್ಸರ್ ಒಂದಿಲ್ಲ, ಆಲ್ಮೋಸ್ಟ್ ಈಗ ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂದ್ರೆ ಯಾವ ಕಾಯಿಲೆನೂ ಬರಕ್ ಬಿಡಲ್ಲ. ಈ ಕ್ಯಾನ್ಸರ್ ಹೇಗೆ ಸರ್? ಈಗ ನೀವು ಬೆಟರ್ ನಾವು ಬರಕ್ ಮುಂಚೆನೆ ಡೈಲಿ ರೆಗ್ಯುಲರ್ ಆಗಿ ತಗೊಂಡ್ಬಿಡೋದು ಒಳ್ಳೇದ, ಅಥವಾ ಈ ಕ್ಯಾನ್ಸರ್ ಬಂದಿದೆ ಅಂತ ನಾವು ಕಂಡಿಡಿಯಕ್ಕೆ ಆಗಲ್ವಾ, ಅಥವಾ ಕಂಡಿಡಿಯೋಷ್ಟೊಳಗಡೆ ಅದು ಸ್ಟೇಜ್ 2, 3 ಹೋಗ್ಬಿಟ್ಟಿರುತ್ತಾ ಅನ್ನೋಂಥದ್ದು? ನಾನು ಎಲ್ಲಾ ಟೈಪ್ ನೋಡಿದ್ದೀನಿ ಪೇಷಂಟ್ಸ್. ಸರ್ ಸ್ಟೇಜ್ 3, ಸ್ಟೇಜ್ 4 ಎಲ್ಲ ಹೋಗ್ತದೆ. ನಾನೇನ್ ಹೇಳಿದ್ರೆ ಸಡನ್ ಆಗಿ ಅವರು ಕೋತಿ ಆಗೋಗ್ಬಿಟ್ರೆ ಪ್ರಾಬ್ಲಮ್ ಆಲ್ಮೋಸ್ಟ್ ಸಲೋದು. ಅದು ಕೋತಿ ಆಗಕ್ಕೆ ಇಷ್ಟ ಇರಲ್ಲ. ಏನು ಆಸೆ, ಒಬ್ರಿಗೆ ಹೆಂಡತಿ ಬೈತಾ ಇದಾರೆ ಆದ್ರೂ ಎಲ್ಲ ಹೇಳಿದ್ಮೇಲೆ ಸರಿ ಮಟನ್ ತಿನ್ಬಹುದು ಅಂದ್ರೆ ಎಂತ ನಮ್ಮ ಭಾವನೆಗಳಿದೆ ಅಂದ್ರೆ ಸಾಯ್ತಾ ಇದ್ರು ಸಹ ಬಾಯಿ ರುಚಿಗೆ ಮಾತ್ರ ಬಿಡಕ್ ತಯಾರಿಲ್ಲ. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಸರ್, ಆಸೆ ಬಾಸುತ್ತೆ ಕರ್ಮ ಜಾಡ್ಸುತ್ತೆ ಅಂತ. ಹಂಗೆ ಇಲ್ಲಿ ಆಸೆ ಏನಂದ್ರೆ ಕರ್ಮ ನಮ್ಗೆ ಇಷ್ಟೆಲ್ಲಾ ಕಾಯಿಲೆಗಳು ಬಂದಿದೆ ಬೇಡ ಅಂತ, ಬಟ್ ಆಸೆ ಏನು ಅಂದ್ರೆ ತಿನ್ಬೇಕು ಅಂತ. ಆ ತಿಂದಿ ತಕ್ಕ ಕರ್ಮ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಗೊತ್ತಾಗ್ತದೆ ನಮ್ಮ ಶರೀರದಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ. ತಕ್ಷಣ ಕೋತಿ ಆಗೋಗ್ಬಿಟ್ರೆ ಆಟೋಮೆಟಿಕ್ಲಿ ಅದೆಲ್ಲ ಸರೋಗ್ಬಿಡ್ತದೆ. ನಾನು ಹೇಳ್ತೀನಿ, ಯಾಕಂದ್ರೆ ಪ್ರತಿಯೊಂದು ನಾನು ಅನುಭವಗಳನ್ನೇ ಹೇಳ್ತೀನಿ. ಈಗ ಒಂದು 10 ದಿನ 20 ದಿನ ಕೋತಿ ಆಗೋಗ್ಬಿಡ್ಲಿ, ಏನು ಬೇಯಿಸಿದ್ಬೇಡಿ, ಎಂತ ಬ್ಯೂಟಿಫುಲ್ ಮಾಡ್ಬೋದು ಗೊತ್ತಾ? ಆಪಲ್ ಸ್ಮೂತಿ, ಆಪಲ್ ಎಲ್ಲ ಡ್ರೈ ಫ್ರೂಟ್ಸ್, ಅದರಲ್ಲಿ ಡೇಟ್ಸ್, ಆಮೇಲೆ ಕ್ಯಾರೆಟ್ ಸ್ಮೂತಿ, ಎಲ್ಲ ಡ್ರೈ ಫ್ರೂಟ್ಸ್, ಕ್ಯಾರೆಟ್, ಆಮೇಲೆ ಪೀನಟ್ ಪೇಸ್ಟ್ ಸ್ಮೂತಿ, ಎಲ್ಲ ಡ್ರೈ ಫ್ರೂಟ್ಸ್, ಮೇಜರ್ ಪೀನಟ್ಸ್ ವಿತ್ ಬನಾನಾ, ಆಮೇಲೆ ಕೋಸಂಬರಿ, ಬ್ಯೂಟಿಫುಲ್ ಕೋಸಂಬರಿ ತಿಂದ್ರೆ ಹೊಟ್ಟೆನೇ ಸೇಲ್ಲ. ಅದರಲ್ಲಿ ನಿಮಗೆ ಇದು ಇದೆ, ಏನೋ ಪಲ್ಸಸ್ ಇದೆ, ಪ್ರೋಟೀನು, ಆ ಕಡೆ ಇದು ಇದೆ, ಆಮೇಲೆ ಕಾರ್ನು, ಹಸಿದು ಇದು ಜೋಳ ಬೇಯಿಸೋದು ಬೇಡ, ಅದನ್ನ ಹಸಿದಿನ ಎಲ್ಲ ಕಾಳು ತೆಗೆದ ಮಿಕ್ಸ್ ಮಾಡ್ಕೊಂಡ, ಸೊ ದಟ್ ಅಸಿಡಿಕ್ ನೇಚರ್ ಆಲ್ಕಲೈನ್ ಆಗ್ಬೇಕು. ಏನ್ ಗೊತ್ತಾ, ಇದು ಯಾರು ಗೊತ್ತಾ, ಅವ್ರ ಸಪ್ನಾ ಹಿರೇಮಠ್ ಅನ್ನೋರ ಮೇಡಮ್ ಅವರು, ಅವ್ರ ಗಂಡ ಮಲ್ಟಿಪಲ್ ಮೇಲೆ ಮಾಡ್ಕೊಟ್ಟಿದ್ದು. ನಾನ್ ಬರೀ ಒಂದೇ ಸ್ಮೂತಿ ಬರೆದಿದ್ದು. ನೋಡ್ರಿ ವಿಷನ್ ಹೆಂಗೆ ಅಂತ. ನನ್ನ ವಿಷನ್ ಅನ್ನ ಟ್ರಾನ್ಸ್ಲೇಟ್ ಮಾಡಾಕ್ಬಿಟ್ಟು ಡಿಫ್ರೆಂಟ್ ಸ್ಮೂತಿ ಮಾಡಿ ನಾನು, ಯಾಕೆಂದ್ರೆ ನಂದೇನು ಒಂದು ಪ್ರಿನ್ಸಿಪಲ್ಸ್ ಕೊಡ್ತೀನಿ. ಸೊ ನನ್ನೆಲ್ದು ಮೊನ್ನೆ ಒಬ್ರು ಭೇಟಿ ಮಾಡಿದೆ, ಚಿಕ್ಕಮಗಳೂರಿಂದ ಕಿಡ್ನಿ ಪೇಷಂಟ್ ಬಂದಿದ್ರು, ಎಜುಕೇಟೆಡ್ ವಿಮೆನ್, ಅಬೌಟ್ 42 ಹಸ್ಬೆಂಡಿಗೆ ಎಲ್ಲ ಆದ್ಮೇಲೆ ಸರ್ ತಿಂಡಿ ಏನ್ ಕೊಡ್ಬೇಕು ನನ್ಗೆ ಕನ್ಫ್ಯೂಷನ್ ಆಗ್ತೈತೆ ಅಂದ್ರೆ, ನನಗೆ ಎಷ್ಟು ಕೋಪ ಬಂತಂದ್ರೆ, ನನಗೆ ಗೊತ್ತಿಲ್ಲ ಮೇಡಮ್, ನೀವು ನಿಜವಾದ ಏನೋ ಲೇಡಿನೋ ಏನೋ ನನಗೆ ಡೌಟ್ ಆಗ್ತೈತೆ. ಈಗ ನನಗೆ ಅಡಿಗೆ ಮಾಡೋದು ಬರ್ತೈತೆ, ನೀವು ಕನ್ಫ್ಯೂಷನ್ ಆಗುತ್ತೆ. 3 ಇಡ್ಲಿ ಬದಲು 1 ಇಡ್ಲಿ ಕೊಟ್ಟ, ಆಮೇಲೆ ಕಿಚಡಿ ಕೊಟ್ಟ, ಬಿಸಿಬೇಳೆ ಬಾತ್ ಮಾಡ್ಕೊಟ್ಟ, ಎಲ್ಲ ಪ್ರಿನ್ಸಿಪಲ್ಸ್ ಇದೆ. ಮೈಂಡ್ ಅಲ್ಲಿ ನಿಮಗೆ ಬರಬೇಕು, ನನ್ನ ಗಂಡನ ಉಳಿಸ್ಬೇಕು, ಅವ್ರಿಗೆ ರುಚಿಯಾಗಿ ಅಡಿಗೆ ಮಾಡ್ಕೊಡ್ಬೇಕು ಅಂದ್ರೆ ಆಟೋಮೆಟಿಕ್ಲಿ ಬರ್ತೈತೆ. ನಾನೇನೋ ಒಂದ್ ಸ್ವಲ್ಪ ಬರ್ದಿದ್ದೀನಿ, ಅದನ್ನ ಅಪ್ಲೈ ಮಾಡ್ಕೊಬೇಕು ಯಾವ ರೀತಿ ಬೇಕು ಅಂತ. ಆಮೇಲೆ ಇನ್ನೊಂದು ಹೇಳಿದೆ, ಇವ್ರು ಇದು ಮಾಡಿದ್ರೆ ಮಖಾನ ಅಂತ ಬರ್ತೈತೆ, ಅಂದ್ರೆ ಅದು ವಾಟರ್ ನಟ್, ನಾರ್ತ್ ಇಂಡಿಯಾದಲ್ಲಿ ಅದು ಬಿಹಾರಲ್ಲಿ ಜಾಸ್ತಿ. ಅದು ಕಡ್ಲೆ ಬೀಜ, ಆಮೇಲೆ ಇದು ಉರಿಗಡ್ಲೆ, ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು, ಡ್ರೈ ಕೊಬ್ಬರಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ 1 ಕಪ್ ತಿಂದ್ಬಿಟ್ರೆ ಹೊಟ್ಟೆನೇ ಸಿಯಲ್ಲ. ಸೊ ಇದು ಏನು ಅಂದ್ರೆ ಮೈಂಡ್ ಸೆಟ್, ನಾನು ಆ ರೋಗದಿಂದ ಆಚೆ ಬರಬೇಕು ಅದು. ಆವಾಗ ಆಮೇಲೆ ಡೇಟ್ಸ್, ಸ್ವೀಟ್ಸ್ ತಿನ್ಬಾರ್ದು, ಡೇಟ್ಸ್ ಎಷ್ಟು ಬೇಕಾದ್ರೂ ತಿನ್ಬಹುದು. ಶುಗರ್ ಇರೋರು 1 ತಿಂಗಳಿಗೆ ಹೊರಟೋಗುತ್ತೆ. 1 ತಿಂಗಳಲ್ಲಿ ಅಂದ್ರೆ 4 ದಿನ ಮೆಡಿಸಿನ್ ಬಿಡ್ಲೇಬೇಕು, ಅನ್ಕುಕ್ ಡಯಟ್ ಮಾಡ್ತು ಅಂದ್ರೆ. ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ ನೋಡ್ತೀನಿ. ಸೊ ಇವೆಲ್ಲದನ್ನು ಆಹಾರದಲ್ಲಿ ಇರೋದ್ರಿಂದ ನಮಗೇನು ನಾಲೆಡ್ಜ್ ಇಲ್ಲ. ನಂಬರ್ 1 ನಾಲೆಡ್ಜ್ ಇರೋದನ್ನ ನಾವು ಅಪ್ಲೈ ಮಾಡೋದ್ರಲ್ಲಿ ಸ್ವಲ್ಪ ಇದು ಮಾಡ್ತೀನಿ. ಸೊ ನಂದೇನಾದ್ರೂ ಅದೃಷ್ಟ IAS ಸರ್ವಿಸ್ ಇಂದ ಬಂದಿರೋದ್ರಿಂದ ಅಟ್ಲೀಸ್ಟ್ ನಾನು ಹೇಳಿದ್ದನ್ನ 99% ಪಟ್ ಅಂತ ಇದು ಮಾಡ್ತಾರೆ, ರಿಸಲ್ಟ್ ನೋಡ್ತಾರೆ, ಚೆನ್ನಾಗಿದೆ. ಸೊ ಇದಕ್ಕೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಸರ್ವಿಸ್. ಸರ್ ತುಂಬಾ ಧನ್ಯವಾದಗಳು. ಕ್ಯಾನ್ಸರ್ ಹೇಗ್ ಬರುತ್ತೆ, ಬರೋದು ಹೇಗೆ ಕಂಟ್ರೋಲ್ ಮಾಡಬೇಕು, ಅಥವಾ ಫೈನಲ್ ಸ್ಟೇಜ್ ಅಲ್ಲಿ ಇದ್ರೂ ಕೂಡ ನಾವು ಅದರಿಂದ ಹೇಗೆ ಫೈಟ್ ಮಾಡಬಹುದು, ಎಲ್ಲಾ ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ಕೇಳಿದ್ರಲ್ಲ, ರಾಜು ಸರ್ ಅವರು ತಮ್ಮ ನಿಯೋ ಆಯುರ್ವೇದ ಮಿರಾಕಲ್ ಡ್ರಿಂಕ್ ಮೂಲಕ ಯಾವ ರೀತಿಯಾಗಿ ಕ್ಯಾನ್ಸರ್ ಅಂತ ಮಾರಕ ರೋಗವನ್ನ ನಾವು ತಡೆಗಟ್ಟಬಹುದು, ಅದರಿಂದ ಹೇಗೆ ಹೊರಗಡೆ ಬರ್ಬೋದು, ಅಥವಾ ಬರ್ದೇನೆ ಇರದಂಗೆ ನಮ್ಗೆ
ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಎಲ್ಲಾ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೂ ಏನಾದ್ರು ಕೂಡ ಈ ರೀತಿಯಾದಂತಹ ಒಂದು ಕಾಯಿಲೆಯಿಂದ ಯಾರಾದ್ರೂ ಬಳಲ್ತಾ ಇದ್ದಾರೆ ಅಥವಾ ಇವ್ರಿಗೆ ಈ ತರ ಕಾಯಿಲೆ ಬಂದಿರಬಹುದು ಅಂತ ಅನುಮಾನ ಇರುತ್ತೆ. ಯಾಕಂದ್ರೆ ಕ್ಯಾನ್ಸರ್ ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಹೇಗ್ ಬರುತ್ತೆ ಅನ್ನುವಂಥದ್ದು ಅಥವಾ ಬಂದಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಯಾವ್ದಕ್ಕೂ ನೀವು ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೇದು. ಒಂದು ಜೊತೆಗೆ ಈ ಒಂದು ಮಿರಾಕಲ್ ಡ್ರಿಂಕ್ ನ ಮೂಲಕ ನೀವು ಆಯುರ್ವೇದವನ್ನ ಫಾಲೋ ಮಾಡುವಂತ ಮೂಲಕ ಬರ್ದೇ ಇರೋದು ಹೇಗೆ ಅನ್ನುವಂಥದ್ದು ಕೂಡ ನೀವು ಫಾಲೋ ಮಾಡೋದು ಇನ್ನೂ ಬೆಟರ್ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಗಳಿತ್ತು ಅಂದ್ರೆ ಈ ವಿಡಿಯೋನ ಕಮೆಂಟ್ ಲಿಸ್ಟ್ ಏನಿದೆ ಬಾಕ್ಸ್ ಇದೆ ಅಲ್ಲಿ ಕಮೆಂಟ್ ಹಾಕಿ, ಅದಕ್ಕೂ ಕೂಡ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸರ್ ಕಡೆಯಿಂದ ಅದಕ್ಕೂ ಕೂಡ ಉತ್ತರವನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.